ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ನಾನು ಹೊಸ ಕುಟನ್ಗೆ ಸ್ಟೋನ್ ಮಾರ್ಟರನ್ನು ಹೇಗೆ ಪಳಗಿಸುವುದು ಅಥವಾ ಹೇಗೆ ಸೀಸನಿಂಗ್ ಮಾಡುವುದು ಅಂತ ಒಂದು ಸಿಂಪಲ್ ಟಿಪ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡೋಣ ಬನ್ನಿ. ಇದು ನಾನು ತಗೊಂಡಿರೋ ಹೊಸ ಕುಟನ್ಗೆ ಇದನ್ನು ಕಡಿದಾಗ ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಪೀಸ್ಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ಪಳಗಿಸಿ ಆ ನಂತರ ಅದನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಮೊದಲಿಗೆ ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ಕಲ್ಲುಪ್ಪನ್ನು ಇದರೊಳಗಡೆ ಹಾಕಿಬಿಟ್ಟು ನಂತರ ಚೆನ್ನಾಗಿ ಜಜ್ತಾ ಬರಬೇಕು. ಅದನ್ನು ಹೇಗೆ ಜಜ್ಜಿ ಪುಡಿ ಮಾಡ್ತಾ ಹೋಗ್ತೀವೋ ಅದೇ ರೀತಿ ಅದರಲ್ಲಿರುವ ಸಣ್ಣ ಸಣ್ಣ ಕಲ್ಲಿನ ಕಣಗಳು ಸೇರ್ಕೊಳ್ತಾ ಹೋಗುತ್ತೆ. ಎಲ್ಲ ಕಡೆ ಸರಿಯಾಗಿ ಹರಡಿ ಪುಡಿ ಮಾಡ್ತಾ ಹೋಗಬೇಕು. ಕಲ್ಲಿನ ಕಣಗಳು ಉಪ್ಪಿನ ಜೊತೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಈ ಥರ ಇದನ್ನು ಚಚ್ಚಿದ ನಂತರ ಈ ಉಪ್ಪನ್ನು ನಾನು ತೆಗೆದುಬಿಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಉಪ್ಪು ಪೂರ್ತಿಯಾಗಿ ಕಪ್ಪಗಾಗ್ಬಿಟ್ಟಿದೆ. ಬಿಳಿ ಉಪ್ಪಿದು ಹೇಗಾಗಿದೆ ನೋಡಿ, ಒಂಥರ ಗ್ರೇ ಕಲರ್ ಬಂದಿದೆ ಹೆಚ್ಚು ಕಡಿಮೆ. ನಂತರ ಇದನ್ನು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ವಾಶ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ. ಇದನ್ನು ನೆನೆಸಿದ್ದ ಅಕ್ಕಿನಾದರೂ ತೊಗೋಬೋದು ಅಥವಾ ಹಾಗೆ ರಾ ಅಕ್ಕಿನಾದರೂ ತೊಗೋಬೋದು. ನಾನಿಲ್ಲಿ ರಾ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಈ ರಾ ಅಕ್ಕಿನ ಚೆನ್ನಾಗಿ ಕುಟ್ಟುತ್ತಾ ಹೋಗ್ತೀನಿ. ಸರಿಯಾಗಿ ಪುಡಿ ತರಿಯಾಗಿ ಪುಡಿ ಆಗುತ್ತೆ. ಇದು ನೆನೆಸಿದ ಅಕ್ಕಿ ಆದರೆ ಪೂರ್ತಿ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ. ರಾ ಅಕ್ಕಿ ಆಗಿರೋದ್ರಿಂದ ಪುಡಿಯಾಗಿ ಬರುತ್ತೆ. ನಾನು ಸರಿಯಾಗಿ ಕುಟ್ಟಿ ಅದನ್ನು ಪೌಡ್ರ್ ಮಾಡ್ತೀನಿ. ನಂತರ ಈ ಪೌಡರ್ನ ಕುಟ್ಟಣಿಗೆಗೆ ತಿಕ್ತಾ ಹೋಗ್ತೀನಿ. ಒಳಮೈ ಹೊರಮೈ ಎರಡೂ ಕಡೆ ತಿಕ್ತಾ ಹೋಗ್ತೀನಿ. ಈ ತಿಕ್ಕೋದ್ರಿಂದ ಏನಾಗುತ್ತೆ, ಅದರಲ್ಲಿರೋ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ಆ ಪೌಡ್ರ್ ಜೊತೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಅದೇ ಪೌಡ್ರನ್ನು ಅಕ್ಕಿ ಪೌಡ್ರನ್ನು ತಗೊಂಡು ಹಿಡಿಗೂ ಕೂಡ ತಿಕ್ತಾ ಬರ್ತೀನಿ. ತಿಕ್ಕೋದ್ರಿಂದ ಹಿಡಿಗೆ ಅಂಟ್ಕೊಂಡಿರೋ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ಸಹ ಹೊರಗಡೆ ಬಂದ್ಬಿಡುತ್ತೆ. ನಂತರ ಆ ಪೌಡ್ರ್ ತಗೊಂಡು ಒಳಮೈ ಮತ್ತು ಹೊರಮೈ ಎರಡೂ ಕಡೆ ತಿಕ್ಕಬೇಕು. ನೋಡಿ ಹೇಗೆ ಬಂದಿದೆ ಅಂತ. ತರಿಯಾಗಿ ಬಿಳಿ ಅಕ್ಕಿ ಕಪ್ಪಗಾಗಿದೆ ನೋಡಿ ಹೇಗೆ ಬಂದಿದೆ ಅಂತ. ಪೂರ್ತಿಯಾಗಿ ಗ್ರೇ ಕಲರ್ ಆಗಿದೆ. ಪೂರ್ತಿ ವೈಟ್ ಇದ್ದದ್ದು ಇವಾಗ ಗ್ರೇ ಕಲರ್ ಆಗಿದೆ. ಈಗ ಇದನ್ನು ಸರಿಯಾಗಿ ತೊಳೆದು ವಾಶ್ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ಕೊಬ್ಬರಿ, ನಂತರ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಪುಟಾಣಿ ಇವು 4 ಹಾಕಿ ಚೆನ್ನಾಗಿ ಚಚ್ತಾ ಬರ್ತೀನಿ. ಇದೇ ಥರ ಚಚ್ಚಿ ಕುಟ್ಟಿ ಅದನ್ನು ಸಣ್ಣಗೆ ಪುಡಿ ಮಾಡ್ತೀನಿ. ಆ ಕೊಬ್ಬರಿ ಪುಡಿಯಲ್ಲಿರುವ ಎಣ್ಣೆ ಅಂಶ ಈ ಕುಟ್ಟಣಿಗೆ ಹೀರ್ಕೊಳ್ಳೋದ್ರಿಂದ ಇದರದ್ದು ಬಾಳಿಕೆನೂ ಚೆನ್ನಾಗಿರುತ್ತೆ ಮತ್ತು ಅದು ಶೈನಿಂಗ್ ಬರುತ್ತೆ. ನಂತರ ಈ ಬೆಳ್ಳುಳ್ಳಿಯಲ್ಲಿರೋ ಜಿಗಿನೂ ಕೂಡ ಅದರಲ್ಲಿರೋ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ತೆಗೆದು ಹಾಕೋಕ್ಕೆ ಸಹಾಯ ಮಾಡುತ್ತೆ. ಪೇಸ್ಟ್ ಥರ ಆಗಬೇಕಿದು. ಆ ಥರ ರುಬ್ಬಿ ಹೊರಗಡೆ ಒಳಗಡೆ ಸರಿಯಾಗಿ ತಿಕ್ಕಬೇಕು. ಚೂರುಗಳು ಇರುತ್ತೆ, ಅದು ನಮ್ಮ ಕೈಗೆ ಅಂಟ್ಕೊಂಡು ಮತ್ತು ಅದು ನಮ್ಮ ಆಹಾರದಲ್ಲಿ ಸೇರೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಸರಿಯಾಗಿ ಹೊರಗಡೆನೂ ಉಜ್ಜಿ ತೊಳಿಬೇಕಾಗತ್ತೆ. ಈಗ ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇನ್ನು ಇದನ್ನು ಪೂಜೆ ಮಾಡಿ ಉಪಯೋಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.